ಹಾಯ್ ಫ್ರೆಂಡ್ಸ್, ಪಪ್ಪಾಯ ಹಣ್ಣು ಸೂಪರ್ ಫ್ರೂಟ್ ಅಂತ ಕರೆಯಲ್ಪಡೋ ಈ ಹಣ್ಣಿನಲ್ಲಿ ಅನೇಕ ವೈಟಮಿನ್ಸ್ಗಳಿದಾವೆ. ಆದ್ರೆ ಎಷ್ಟೇ ವೈಟಮಿನ್ಸ್ಗಳಿದ್ರೂ ಈ ಪಪ್ಪಾಯ ಹಣ್ಣನ್ನ ತಿನ್ನುವಲ್ಲಿ ಕೆಲವು ಜಾಗ್ರತೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಇದನ್ನ ತಿನ್ನಲೇಬಾರದು. ಹೌದು, ಅಷ್ಟೇ ಅಲ್ಲದೆ ಪುರುಷರ ವಿಷಯದಲ್ಲೂ ಈ ಹಣ್ಣನ್ನ ತಿನ್ನುವಾಗ ಕೆಲವು ಜಾಗ್ರತೆಗಳನ್ನ ತೆಗೆದುಕೊಳ್ಬೇಕು ಅಂತ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಪುರುಷರು ಈ ಪಪ್ಪಾಯ ಹಣ್ಣನ್ನ ತಿಂದ್ರೆ ಏನಾಗುತ್ತೆ? ಯಾರೆಲ್ಲ ಈ ಹಣ್ಣನ್ನ ತಿನ್ನಬಾರ್ದು? ಇಷ್ಟಕ್ಕೂ ಈ ಪಪ್ಪಾಯ ಹಣ್ಣನ್ನ ತಿನ್ನೋದ್ರಿಂದ ಆಗುವಂತಹ ಹೆಲ್ತ್ ಬೆನಿಫಿಟ್ಸ್ ಏನು ಅಂಡ್ ಯಾವ ಸಂದರ್ಭದಲ್ಲಿ ಇದನ್ನ ತಿನ್ನಲೇಬಾರದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಮೊದಲನೇದಾಗಿ ಪಪ್ಪಾಯ ಹಣ್ಣನ್ನ ತಿನ್ನೋದ್ರಿಂದ ಆಗುವಂತಹ ಹೆಲ್ತ್ ಬೆನಿಫಿಟ್ಸ್ ನ ನೋಡೋಣ. ಆಕ್ಚುಲಿ ಈ ಹಣ್ಣನ್ನ ತಿನ್ನೋದ್ರಿಂದ ಬಹಳಷ್ಟು ಆರೋಗ್ಯಕರ ಲಾಭಗಳಿದಾವೆ. ಪಪ್ಪಾಯ ಒಂದು ಸೂಪರ್ ಟ್ರಾಪಿಕಲ್ ಫ್ರೂಟ್. ಇದರಲ್ಲಿ ವೈಟಮಿನ್ ಸಿ ಪ್ರಮಾಣ ಸಾಕಷ್ಟಿರುತ್ತೆ. ಒಂದು ಮಧ್ಯಮ ಗಾತ್ರದ ಪಪ್ಪಾಯಲ್ಲಿ ದೈನಂದಿನ ಜೀವನಕ್ಕೆ ಅಗತ್ಯವಾದ ವೈಟಮಿನ್ ಸಿ ಗಿಂತ ಡಬಲ್ ಪ್ರಮಾಣದಷ್ಟು ಇದರಲ್ಲಿ ಇರುತ್ತೆ. ಇಷ್ಟೇ ಅಲ್ಲದೆ ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಡಿ, ಫೋಲೇಟ್, ಫೈಬರ್, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಗಳು ಸಂಪೂರ್ಣವಾಗಿರ್ತವೆ. ಇದರಲ್ಲಿರೋ ವಿಶೇಷ ಎಂಜೈಮ್ಸ್ ನಮ್ಮ ಜೀರ್ಣಕ್ರಿಯೆಯನ್ನು ಬೂಸ್ಟ್ ಮಾಡುತ್ತೆ. ಇದು ಮಾಂಸವನ್ನ ಮೃದುವಾಗಿಸುತ್ತೆ. ಅದಕ್ಕಾಗಿ ಮಾಂಸವನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಅಂದ್ರೆ ಪಪ್ಪಾಯ ಹಣ್ಣಿನ ಗುಜ್ಜು ಅಥವಾ ರಸವನ್ನ ಮಾಂಸಕ್ಕೆ ಹಚ್ಚಿ 30ರಿಂದ 1 ಗಂಟೆ ಇಟ್ರೆ ಆ ಮಾಂಸ ಚಿಕನ್ ಆಗ್ಲಿ ಅಥವಾ ಮಟನ್ ಆಗ್ಲಿ ಅಥವಾ ಮೀನಾಗ್ಲಿ ಬೇಯಿಸಿದಾಗ ತುಂಬಾ ಮೃದುವಾಗಿ ರುಚಿಕರವಾಗಿ ಬರ್ತದೆ. ಅದಕ್ಕಾಗಿ ಗೋವಾ, ಕೇರಳ ಮತ್ತು ಆಂಧ್ರ ಪ್ರದೇಶ ಮತ್ತು ಇತರ ಭಾರತೀಯ ಅಡುಗೆಗಳಲ್ಲಿ ಪಪ್ಪಾಯವನ್ನ ಮ್ಯಾರಿನೇಷನ್ಸ್ಗೆ ಬಳಸ್ತಾರೆ. ನಿಜಕ್ಕೂ ಈ ಪಪ್ಪಾಯ ಹಣ್ಣಿನಲ್ಲಿರುವಷ್ಟು ವೈಟಮಿನ್ಸ್ಗಳು ಬೇರೆ ಯಾವ ಹಣ್ಣಲ್ಲೂ ಸಿಗೋದಿಲ್ಲ ಅಂತ ವೈದ್ಯರು ಹೇಳ್ತಾರೆ. ಅಷ್ಟು ಒಳ್ಳೆ ಫ್ರೂಟ್ ಇದು. ಈ ಹಣ್ಣನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಂಡ್ರೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಹಾಗಾಗಿ ಪಪ್ಪಾಯ ಹಣ್ಣನ್ನ ತಿನ್ನೋದ್ರಿಂದ ಶರೀರಕ್ಕೆ ಬೇಕಾದ ವೈಟಮಿನ್ಗಳು ಸಮೃದ್ಧವಾಗಿ ಲಭಿಸ್ತವೆ. ಇದರಲ್ಲಿ ಪೆಪ್ಸಿನ್ ಎಂಬ ಪದಾರ್ಥ ಇರೋದ್ರಿಂದ ಜೀರ್ಣಕ್ರಿಯೆ ಸುಗಮವಾಗಿ ನಡೆಯುತ್ತೆ. ಜೀರ್ಣಾಂಗಕ್ಕೆ ಸಂಬಂಧಿಸಿದ ರೋಗಗಳನ್ನ ಗುಣಪಡಿಸಲಿಕ್ಕೆ ಪಪ್ಪಾಯ ಹಣ್ಣು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಶರೀರದಲ್ಲಿ ಅನೇಕ ರೋಗಗಳಿಗೆ ಮುಖ್ಯ ಕಾರಣ ಜೀರ್ಣಾಂಗವೇ. ಈ ಜೀರ್ಣಾಂಗವನ್ನ ಆ ರೋಗಗಳನ್ನ ನಿವಾರಿಸೋದಕ್ಕೆ ಆಗಾಗ ಪಪ್ಪಾಯ ಹಣ್ಣನ್ನ ತಿನ್ಬೇಕು. ನಮ್ಮ ಹೊಟ್ಟೆಯಲ್ಲಿರುವ ಕರಳುಗಳು ಶುಭ್ರವಾದರೆ ಶರೀರ ಸಂಪೂರ್ಣವಾಗಿ ಕ್ಲೀನ್ ಆದಂತೆ. ಇದರಿಂದ ಶರೀರ ಬಹಳ ಆಕ್ಟಿವ್ ಆಗಿ ನಮ್ಮ ಬಾಡಿ ಫುಲ್ ಆಕ್ಟಿವ್ ಆಗಿರುತ್ತೆ. ಈ ಹಣ್ಣನ್ನ ತಿನ್ನೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ದೂರ ಆಗ್ತವೆ. ಮುಖ್ಯವಾಗಿ ಶರೀರದಲ್ಲಿರೋ ವಿಷ ಪದಾರ್ಥಗಳು ಹೊರ ಬರ್ತವೆ. ಇಷ್ಟೇ ಅಲ್ಲದೆ ಆಂಟಿ ಬ್ಯಾಕ್ಟೀರಿಯಾ, ಆಂಟಿ ಫಂಗಲ್ ಗುಣಗಳಿರೋದ್ರಿಂದ ಇನ್ಫೆಕ್ಷನ್ ಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಹಾಗೆ ಮಾವಿನ ಹಣ್ಣಿನ ನಂತರ ಪಪ್ಪಾಯ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವೈಟಮಿನ್ ಎ ಲಭ್ಯವಿರುತ್ತೆ. ಇದರ ಜೊತೆಗೆ B1, B2, B3, ವೈಟಮಿನ್ ಸಿ, ಕ್ಯಾಲ್ಸಿಯಂ, ಐರನ್ ಇತ್ಯಾದಿ ಖನಿಜ ಲವಣಗಳು ಪಪ್ಪಾಯಲ್ಲಿ ಸಮೃದ್ಧವಾಗಿ ಇರ್ತವೆ. ಕಣ್ಣಿಗೆ ಸಂಬಂಧಪಟ್ಟ ರೋಗಗಳು ಬರದಂತೆ ಈ ಹಣ್ಣಿನಲ್ಲಿರೋ ಬೀಟಾ ಕೆರಾಟಿನ್ ಸಹಾಯ ಮಾಡುತ್ತೆ. ಪಪ್ಪಾಯಲ್ಲಿ ಸಮೃದ್ಧವಾಗಿ ದೊರೆಯೋ ವೈಟಮಿನ್ ಸಿ ದಂತಗಳ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ, ರಕ್ತ ವೃದ್ಧಿಗೆ, ರೋಗ ನಿರೋಧಕ ಶಕ್ತಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ವೈಟಮಿನ್ ಬಿ ಬಿಳೆ ಮಚ್ಚಗಳಿಗೆ, ತುಟಿಗಳು ಒಡೆಯದಂತೆ ಕಾಪಾಡುತ್ತೆ. ಪಪ್ಪಾಯ ಕಾಯಿ ಜೀರ್ಣಕ್ಕೆ ಸಹಾಯ ಮಾಡಿದ್ರೆ ಹಣ್ಣು ಪೋಷಕಾಂಶಗಳನ್ನ ನೀಡುತ್ತೆ. ಪಪ್ಪಾಯ ಹಣ್ಣು ಚಿಕ್ಕ ಮಕ್ಕಳಿಗೆ ಗುಜ್ಜಾಗಿ ಮಾಡಿ 1 ವರ್ಷದ ನಂತರ ತಿನ್ನಿಸಬಹುದು. ಯುಕ್ತ ವಯಸ್ಸಿನವರು ಪಕ್ವವಾದ ಹಣ್ಣನ್ನ ತಿನ್ನಬಹುದು. ಈ ಹಣ್ಣಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಕ್ಯಾಲೋರೀಸ್ಗಳು ಕಡಿಮೆ ಇರೋದ್ರಿಂದ ತೂಕ ಹೆಚ್ಚಿರುವವರು ಕೂಡ ಈ ಹಣ್ಣನ್ನ ತಿನ್ನಬಹುದು. ಕೇವಲ ಆರೋಗ್ಯ ದೃಷ್ಟಿಯಿಂದ ಮಾತ್ರವಲ್ಲ, ಸೌಂದರ್ಯದ ದೃಷ್ಟಿಯಿಂದಲೂ ಕೂಡ ನಮಗೆ ಪಪ್ಪಾಯ ಹಣ್ಣು ಬಹಳ ಉಪಯುಕ್ತಕರವಾಗಿರುತ್ತೆ. ಪಪ್ಪಾಯ ಗುಜ್ಜನ್ನ ಮುಖಕ್ಕೆ ಹಚ್ಚಿಕೊಂಡ್ರೆ ಮುಖದ ಗ್ಲೋ ಹೆಚ್ಚಾಗುತ್ತೆ. ಮೊಡವೆಗಳ ಸಮಸ್ಯೆಗಳನ್ನ ಕಡಿಮೆಯಾಗಿಸುತ್ತೆ. ಪಪ್ಪಾಯ ಗುಜ್ಜನ್ನ ಜಿಡ್ಡು ಚರ್ಮಕ್ಕೆ ಫೇಸ್ ಪ್ಯಾಕ್ ತರ ಬಳಸಿದ್ರೆ ಒಳ್ಳೆ ಫಲಿತಾಂಶವನ್ನ ನೀಡುತ್ತೆ. ಅದಕ್ಕಾಗಿಯೇ ನೀವು ನೋಡಬಹುದು, ಸಾಬೂನುಗಳ ತಯಾರಿಯಲ್ಲೂ, ಐಸ್ ಕ್ರೀಮ್ಗಳ ತಯಾರಿಯಲ್ಲೂ ಈ ಪಪ್ಪಾಯ ಹಣ್ಣನ್ನ ಹೆಚ್ಚಾಗಿ ಬಳಸ್ತಾರೆ. ಈ ಹಣ್ಣು ತಿನ್ನೋದ್ರಿಂದ ಕ್ಯಾನ್ಸರ್ ನಂತಹ ರೋಗಗಳು ಬರುವುದಿಲ್ಲ. ಈ ಹಣ್ಣಿನಲ್ಲಿರೋ ಬೀಟಾ ಕೆರಾಟಿನ್ ಕ್ಯಾನ್ಸರ್ ನಂತಹ ರೋಗಗಳನ್ನು ಬರದಂತೆ ಕಾಪಾಡುತ್ತೆ. ಮುಖ್ಯವಾಗಿ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಪಪ್ಪಾಯ ಹಣ್ಣುಗಳು ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಹಸಿವನ್ನ ಹುಟ್ಟಿಸಿ ನಾಲಿಗೆಗೆ ರುಚಿ ತೀರುವಂತೆ ಮಾಡುತ್ತೆ. ಒಂದು ಪಪ್ಪಾಯಿ ಹಣ್ಣಿನಲ್ಲಿರೋ ನಾರು ಗುದನಾಳದ ಉಬ್ಬುಗಳು ಬರದಂತೆ ಮಾಡುತ್ತೆ. ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ನೆಗಡಿ, ಫ್ಲೂ, ಕಿವಿ ನೋವು ತರಹದ ರೋಗಗಳು ಕಡಿಮೆ ಆಗ್ತವೆ. ಅಷ್ಟೇ ಅಲ್ಲದೆ ಈ ಹಣ್ಣು ಪೈಲ್ಸ್ ರೋಗಗಳನ್ನ ಕಡಿಮೆ ಮಾಡುತ್ತೆ. ಪಪ್ಪಾಯ ಕಾಯಿ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಶೃಂಗಾರದ ದೃಷ್ಟಿಯಿಂದಲೂ ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಹಣ್ಣಿನ ಬೀಜಗಳಲ್ಲಿ ಆಂಟಿ ಹೆಲ್ಮೆನಿಟಿಕ್ ಗುಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಅದಕ್ಕಾಗಿ ಹೊಟ್ಟೆ ನೋವಿಗೆ, ಫಂಗಲ್ ಇನ್ಫೆಕ್ಷನ್ಸ್ ಗಳಿಗೆ ಇವುಗಳನ್ನ ಔಷಧಿಯಾಗಿ ಬಳಸ್ತಾರೆ. ಇಷ್ಟೇ ಅಲ್ಲದೆ ಈ ಹಣ್ಣಿನ ಎಲೆಗಳ ರಸವನ್ನ ವೃದ್ಧರಿಗೆ ಔಷಧಿಯಾಗಿ ಬಳಸ್ತಾರೆ. ಪಪ್ಪಾಯ ಹಣ್ಣಿನ ರಸವನ್ನ ಡೆಂಗ್ಯೂ ಜ್ವರ ಬಂದವರಿಗೆ ಕುಡಿಸಿದ್ರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಲು ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
ಸಕ್ಕರೆ ರೋಗಕ್ಕೆ ಹಸಿ ಪಪಾಯ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಪಪಾಯನ್ನ ಟ್ಯಾಬ್ಲೆಟ್ ರೂಪದಲ್ಲಿ ತಯಾರಿಸ್ತಾರೆ. ಇವುಗಳನ್ನ ಜೀರ್ಣ ಸಂಬಂಧಿತ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸ್ತಾರೆ. ಆದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ಯಾವುದೇ ಪದಾರ್ಥವನ್ನ ಅತಿಯಾಗಿ ತಿಂದ್ರೆ ಅಮೃತನು ವಿಷ ಅನ್ನೋ ಹಾಗೆ ಯಾವುದನ್ನು ಅತಿಯಾಗಿ ತಿನ್ನಬಾರ್ದು. ಆದ್ರೆ ಪಪ್ಪಾಯ ಹಣ್ಣು ತಿನ್ನುವವರು ಖಚಿತವಾಗಿ ತಿಳ್ಕೊಳ್ಬೇಕಾದ ಕೆಲವು ವಿಷಯಗಳಿದಾವೆ. ಇಲ್ಲದಿದ್ದರೆ ಈ ಹಣ್ಣನ್ನು ತಿನ್ನೋದ್ರಿಂದ ಕೆಲವು ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಅತಿಯಾಗಿ ಯಾವುದನ್ನು ತಿನ್ನಬಾರ್ದು. ಏನೇ ತಿನ್ನಿ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳಲೇಬೇಕು. ಯಾವುದೇ ಒಂದು ವಸ್ತುವನ್ನ ತಿನ್ನುವಾಗ ಅದನ್ನ ಹೇಗೆ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಅದನ್ನ ತಿನ್ನೋದ್ರಿಂದ ಆಗುವಂತಹ ಲಾಭಗಳ ಜೊತೆಗೆ ಅದನ್ನ ಅತಿಯಾಗಿ ತಿಂದ್ರೆ ಆಗುವಂತಹ ನಷ್ಟಗಳ ಬಗ್ಗೆ ಸಹ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಇದನ್ನ ತಿನ್ನೋದ್ರಿಂದ ಆಗುವಂತಹ ಲಾಭಗಳನ್ನ ನೋಡಿದ್ರೆ ಈಗ ಇದನ್ನ ಯಾರು ತಿನ್ನಬಾರ್ದು, ಯಾಕೆ ತಿನ್ನಬಾರ್ದು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನ ನೋಡೋಣ. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು ಪಪ್ಪಾಯ ಹಣ್ಣನ್ನ ಯಾವುದೇ ಸಂದರ್ಭದಲ್ಲೂ ತಿನ್ನಬಾರ್ದು. ಯಾಕಂದ್ರೆ ಇದರಲ್ಲಿರೋ ಹಲವಾರು ರಾಸಾಯನಿಕಗಳು ನೇರವಾಗಿ ಗರ್ಭಾಶಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುವ ಸಾಧ್ಯತೆ ಇರುತ್ತೆ. ಇದರಿಂದ ಅಬೋಷನ್ಸ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದ್ರೆ ಪಪ್ಪಾಯ ಹಣ್ಣನ್ನ ತಿನ್ನುವಾಗ ನಮಗೆ ಬಹಳ ಬಿಸಿ ಆಗುತ್ತೆ. ಇದು ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹೀಗಾಗಿ ಗರ್ಭಿಣಿಯರು ಆದಷ್ಟು ಪಪ್ಪಾಯ ಹಣ್ಣನ್ನ ತಿನ್ನಬಾರ್ದು. ಅಷ್ಟೇ ಅಲ್ಲದೆ ಪಪ್ಪಾಯ ಹಣ್ಣನ್ನ ಹೆಚ್ಚಾಗಿ ತಿನ್ನುವವರಿಗೆ ಅನ್ನನಾಳದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾವಾಗ್ಲೂ ಈ ಹಣ್ಣನ್ನ ತಿನ್ನುವಾಗ ಒಂದು ಕಪ್ಗಿಂತ ಹೆಚ್ಚು ತಿನ್ಬೇಡಿ. ಅಷ್ಟೇ ಅಲ್ಲ, ಈ ಹಣ್ಣನ್ನ ಗರ್ಭಿಣಿಯರು ಮಾತ್ರವಲ್ಲ, ಹಾಲುಣಿಸುವ ತಾಯಂದಿರು ಕೂಡ ತಿನ್ನಬಾರ್ದು. ಒಂದು ವೇಳೆ ತಿಂದ್ರೆ ಅವರು ನೀಡೋ ಹಾಲಿನಲ್ಲಿ ಹಲವು ರಾಸಾಯನಿಕಗಳು ಮಗುವಿನ ಶರೀರಕ್ಕೆ ಹೋಗಿ ಅವು ಅನಾರೋಗ್ಯ ಸಮಸ್ಯೆಗಳಿಗೆ ದಾರಿ ತರಬಹುದು. ಹೀಗಾಗಿ ಹಾಲುಣಿಸುವ ತಾಯಂದಿರು ಕೂಡ ಈ ಪಪ್ಪಾಯ ಹಣ್ಣನ್ನ ತಿನ್ಬೇಡಿ. ಕೆಲವರಿಗೆ ಬದನೆಕಾಯಿ ತಿಂದ್ರೆ ಅಲರ್ಜಿ ಬರುವಂತೆ ಈ ಪಪ್ಪಾಯ ಹಣ್ಣು ಸಹ ಕೆಲವರಿಗೆ ಹೊಂದಿಕೊಳ್ಳೋದಿಲ್ಲ. ಅಂದ್ರೆ ಕೆಲವರಿಗೆ ಈ ಹಣ್ಣು ತಿನ್ನೋದ್ರಿಂದ ಅಲರ್ಜಿಗಳು ಬರ್ತವೆ. ಹಾಗಾಗಿ ಯಾರೇ ಈ ಹಣ್ಣನ್ನ ತಿನ್ನುವಾಗ ಮೊದಲು ಒಂದು ಚಿಕ್ಕ ತುಂಡನ್ನ ತಿಂದು ನೋಡಿ, ನಂತರ ಸ್ವಲ್ಪ ಸಮಯ ಬಿಟ್ಟು ಪರವಾಗಿಲ್ಲ ಎನಿಸಿದ್ರೆ ಮಾತ್ರ ತಿನ್ನುವುದು ಒಳ್ಳೆಯದು. ಏನಾದರೂ ಬದಲಾವಣೆಗಳು ಕಂಡ್ರೆ ತಿನ್ಬೇಡಿ. ಇನ್ನು BP ಸಮಸ್ಯೆಯಿಂದ ಬಳಲುವವರು, BP ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ಳುವವರು ಕೂಡ ಈ ಹಣ್ಣನ್ನ ತಿನ್ಬೇಡಿ. ಈ ಹಣ್ಣಿನಿಂದ ದೂರ ಇರಬೇಕು. ಇಲ್ಲದಿದ್ರೆ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ರಕ್ತದಲ್ಲಿನ ಸಕ್ಕರೆ ಸಮಸ್ಯೆಯಿಂದ ಬಳಲುವವರು ಸಹ ಈ ಪಪ್ಪಾಯ ಹಣ್ಣನ್ನ ತಿನ್ಬೇಡಿ. ಇನ್ನು ಪಪ್ಪಾಯ ಹಣ್ಣನ್ನ ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು. ಈ ಹಣ್ಣನ್ನ ಒಂದು ಕಪ್ಗಿಂತ ಹೆಚ್ಚು ತಿನ್ನಕ್ ಹೋಗಬೇಡಿ. ಈ ಹಣ್ಣನ್ನ ಒಂದು ಕಪ್ಗಿಂತ ಹೆಚ್ಚಾಗಿ ತಿನ್ನುವುದಾದ್ರೆ ಶರೀರದಲ್ಲಿ ಬೆಂಜಿಲಿಸೋಥಿಯೋಸೈನೇಟ್ ಎಂಬ ವಿಷ ಪದಾರ್ಥ ಹೆಚ್ಚಾಗಿ ಅದರಿಂದ ಗಂಭೀರ ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಾಗಿ ಪಪ್ಪಾಯ ಹಣ್ಣನ್ನ ತಿನ್ನುವಾಗ ಮಿತವಾಗಿ ತಿನ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಲಿಕ್ಕೆ ಹೋಗಬೇಡಿ. ಇನ್ನು ಕೆಲವರು ಹೇಳ್ತಾರೆ ಪಪ್ಪಾಯನ್ನ ಪುರುಷರು ತಿನ್ಬಹುದಾ ಅಂದ್ರೆ ನಿಜಕ್ಕೂ ಪುರುಷರಿಗೂ ಪಪ್ಪಾಯ ಹಣ್ಣಿನಿಂದ ಬಹಳಷ್ಟು ಉಪಯೋಗಗಳಿದಾವೆ. ಸಾಮಾನ್ಯವಾಗಿ ಪಪ್ಪಾಯ ಹಣ್ಣು ಅಂದ್ರೆ ಬಹಳಷ್ಟು ಪುರುಷರು ಭಯ ಪಡ್ತಾರೆ. ಯಾಕಂದ್ರೆ ಪಪ್ಪಾಯ ಹಣ್ಣು ತಿಂದ್ರೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತದೆ, ಟೆಸ್ಟೋಸ್ಟಿರೋನ್ಸ್ ಕಡಿಮೆ ಆಗ್ತವೆ, ಗಂಡಸ್ತನ ಹೋಗ್ತದೆ ಅಂತ ಭಯ ಪಡ್ತಾರೆ. ಆದ್ರೆ ಅದು ಕೇವಲ ಸುಳ್ಳು ಸುದ್ದಿ. ನಿಜವಾಗ್ಲೂ ಪಪ್ಪಾಯ ಹಣ್ಣು ಪುರುಷರಿಗೂ ಬಹಳ ಉಪಯುಕ್ತಕರವಾಗಿರುತ್ತೆ. ಇಷ್ಟೊಂದು ಸೂಪರ್ ವಿಟಮಿನ್ಸ್ ಗಳಿರುವ ಈ ಹಣ್ಣನ್ನ ಪುರುಷರು ಧೈರ್ಯದಿಂದ ತಿನ್ಬಹುದು. ಆದ್ರೆ ಈ ಹಣ್ಣಿನ ಬೀಜಗಳನ್ನ ಹೆಚ್ಚಾಗಿ ತಿಂದ್ರೆ ಇನ್ಫರ್ಟಿಲಿಟಿ ಸಮಸ್ಯೆ ಬರ್ತವೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಈ ಹಣ್ಣಿನ ಬೀಜಗಳನ್ನ ಪುರುಷರು ತಿನ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವು ಪುರುಷರಲ್ಲಿ ವೀರ್ಯವನ್ನ ನಾಶ ಮಾಡ್ತವೆ. ಹಳೆಯ ಅಧ್ಯಯನಗಳ ಪ್ರಕಾರ ಇಲಿಗಳು ಮತ್ತು ಕೋತಿಗಳ ಮೇಲೆ ಪಪ್ಪಾಯ ಬೀಜಗಳ ಎಕ್ಸ್ಟ್ರಾಕ್ಟ್ ಐಡೋಸ್ ನೀಡಿ ಪರೀಕ್ಷೆ ಮಾಡಿದ್ರು. ಹಾಗಾಗಿ ಸ್ಪರ್ಮ್ ಮೊಬಿಲಿಟಿ ಕೌಂಟ್ ಕಡಿಮೆ ಆಗಿದ್ದರಿಂದ ಬೀಜಗಳನ್ನ ತಿನ್ನದೆ ಕೇವಲ ಹಣ್ಣನ್ನ ತಿನ್ನೋದು ಸೇಫ್ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಅತಿಯಾಗಿ ಬೀಜಗಳನ್ನ ತಿನ್ಲಿಕ್ಕೆ ಹೋಗ್ಲೇಬೇಡಿ. ಇನ್ನು ಪಪ್ಪಾಯ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಪಪ್ಪಾಯ 400 ವರ್ಷಗಳ ಹಿಂದೆನೆ ಪರಿಚಿತವಾಗಿತ್ತು. ಮೆಕ್ಸಿಕೋ ದೇಶಕ್ಕೆ ಸೇರಿದ ಪಪ್ಪಾಯ ಅನೇಕ ಇತರ ಉಷ್ಣಮಂಡಲ ಪ್ರದೇಶದಲ್ಲೂ ಪ್ರಸಿದ್ಧಿಯನ್ನ ಪಡೆದಿದೆ. ನಮ್ಮ ದೇಶದಲ್ಲಿ ಪಪ್ಪಾಯವನ್ನ ಮುಖ್ಯವಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಅಸ್ಸಾಂ, ಬಿಹಾರ್ ತರಹದ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗ, ಬಳ್ಳಾರಿ, ಬೀದರ್, ಬೆಳಗಾವಿ, ಗುಲ್ಬರ್ಗಾ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಪಪ್ಪಾಯ ಅತ್ಯಂತ ವೇಗವಾಗಿ ಕೊಯ್ಲಿಗೆ ಬರುವ ಮುಖ್ಯ ಫಲವೃಕ್ಷ. ಪಪ್ಪಾಯ ಬೆಳೆಗೆ ಸೂಕ್ತವಾದ ಹವಾಮಾನ ಉಷ್ಣಮಂಡಲ. ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರದವರೆಗೂ ಈ ಬೆಳೆಯನ್ನ ಮಾಡಬಹುದು. ಬೇಸಿಗೆಯಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಇಂದ 38 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದು ತಡೆದುಕೊಳ್ಳುತ್ತದೆ. 5 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರಬಾರ್ದು. ಪಪ್ಪಾಯ ಬೆಳೆಗೆ ಸಾರವತ್ತಾದ ಕೆಂಪು ಗರಿಷ್ಠ ನೆಲಗಳು, ಕಪ್ಪು ನೆಲಗಳು ಸೂಕ್ತವಾಗಿರುತ್ತವೆ. ಇವುಗಳ ಜೊತೆಗೆ ನೀರು ಚೆನ್ನಾಗಿ ಹಿಂಗುವ ಕೆಂಪು ಮಣ್ಣು ಅನುಕೂಲವಾಗಿರುತ್ತದೆ. ಹಾಗೇನೆ ನೀರು ನಿಲ್ಲುವ ನೆಲಗಳು, ಸುಣ್ಣದ ಕಲ್ಲು ಇರುವ ನೆಲಗಳು ಪಪ್ಪಾಯ ಬೆಳೆಗೆ ಸೂಕ್ತವಲ್ಲ. ಪಪ್ಪಾಯ ಬೆಳೆಗೆ ಹೆಚ್ಚಿನ ಗಾಳಿ ಇರಬಾರ್ದು. ಹೆಚ್ಚಿನ ಗಾಳಿ ಇದ್ರೆ ಅದಕ್ಕೆ ರಕ್ಷಣೆ ಕೊಡಬೇಕು. ಅಂಡ್ ಇನ್ನೊಂದು ವಿಚಾರ, ಯಾವುದೇ ಒಂದು ವಸ್ತುವನ್ನ ತಿನ್ಬೇಕಾದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋದನ್ನ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಬೇಕು. ಅತಿಯಾಗಿ ತಿಂದ್ರೆ ಅಮೃತನು ವಿಷ ಅನ್ನೋ ಹಾಗೆ ಯಾವುದನ್ನು ಅತಿಯಾಗಿ ತಿನ್ಬಾರ್ದು, ಹಾಗಂತ ತಿನ್ನದೇ ಇರಬಾರ್ದು. ಎಷ್ಟು ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು.
ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.